ಹರೇ ಕೃಷ್ಣ. ಇಂದು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪಿಸೋದು, ಹರೇ ಕೃಷ್ಣ ಮಹಾಮಂತ್ರದ ಅರ್ಥವೇನು, ಇನ್ನು ಸಿಗುವಂತಹ ಲಾಭಗಳೇನು ಎಂದು ತಿಳಿದುಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷ ನಾಶನಂ ನಾತಃ ಪರತೋರೂಪಾಯಃ ಸರ್ವವೇದೇಷು ದೃಶ್ಯತೆ. 16 ಪದಗಳ ಹರೇ ಕೃಷ್ಣ ಮಹಾಮಂತ್ರ ಕಲಿಯುಗದ ಎಲ್ಲಾ ಕಲ್ಮಶಗಳನ್ನು ನಾಶ ಮಾಡುತ್ತೆ. ಹಾಗೂ ಇದನ್ನು ಬಿಟ್ಟು ಮೋಕ್ಷ ಪಡೆಯುವಂತಹ ಬೇರೆ ಯಾವ ಮಾರ್ಗವೂ ಶಾಸ್ತ್ರಗಳಲ್ಲಿ ಇಲ್ಲ ಎಂದು ಕಲಿಸಂತರನ ಉಪನಿಷತ್ತಲ್ಲಿ ಹೇಳಲಾಗಿದೆ. ಈ 16 ಪದಗಳಿರುವಂತಹ ಹರೇ ಕೃಷ್ಣ ಮಹಾಮಂತ್ರ ಮುಖ್ಯವಾಗಿ 3 ನಾಮಗಳಿದೆ: ಹರೇ, ಕೃಷ್ಣ ಮತ್ತು ರಾಮ. ಇದು ಮೂಲ ಬೀಜ ಮಂತ್ರಗಳು. ಕೃಷ್ಣ ಮತ್ತು ರಾಮ ಭಗವಂತನ ಹೆಸರು. ಕೃಷ್ಣ ಅಂದರೆ ಸರ್ವ ಆಕರ್ಷಣೀಯ, ರಾಮ ಅಂದ್ರೆ ಆನಂದ ಪ್ರದಾನ ಮಾಡುವಂತಹವನು, ಹರೇ ಅಂದರೆ ಭಗವಂತನ ಅಂತರಂಗ ಶಕ್ತಿ ಶ್ರೀಮತಿ ರಾಧಾರಾಣಿ. ಈ ಮಂತ್ರ ಜಪಿಸುವುದರ ಮೂಲಕ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ: ಹೇ ಭಗವಂತ ಕೃಷ್ಣ, ಹೇ ಭಗವಂತನ ಅಂತರಂಗ ಶಕ್ತಿ ಶ್ರೀಮತಿ ರಾಧಾರಾಣಿ, ನಮ್ಮನ್ನು ಈ ಸಂಸಾರದ ಮಾಯಾಶಕ್ತಿಯಿಂದ ಬಿಡುಗಡೆ ಮಾಡಿ ಯಾವಾಗಲೂ ನಿಮ್ಮ ಚರಣ ಕಮಲಗಳಲ್ಲಿ ಪ್ರೀತಿಯುತವಾದಂತಹ ಸೇವೆಯಲ್ಲಿ ತೊಡಗಲಿಕ್ಕೆ ಅವಕಾಶವನ್ನು ಪ್ರದಾನ ಮಾಡಿ ಅನ್ನೋ ಪ್ರಾರ್ಥನೆ ಈ ಹರೇ ಕೃಷ್ಣ ಮಹಾಮಂತ್ರ. ಈ ಮಂತ್ರ ಜಪಿಸುವುದರಿಂದ ಎಲ್ಲಾ ಕೆಟ್ಟ ಅಭ್ಯಾಸಗಳು, ಆಲೋಚನೆಗಳು, ನಕಾರಾತ್ಮಕ ಭಾವನೆಗಳು ಎಲ್ಲ ಕರಗಿ ಹೋಗುತ್ತೆ. ಭಯ, ಒತ್ತಡ, ಆತಂಕದಿಂದ ದೂರ ಆಗ್ತೀವಿ. ಅತ್ಯುನ್ನತವಾದಂತಹ ಭಾವ ಪರವಶತೆಯನ್ನು ನಾವು ಪಡೆಯುತ್ತೇವೆ. ಸಂತೋಷ, ಶಾಂತಿ ಎಲ್ಲವೂ ನಮಗೆ ಲಭ್ಯವಾಗುತ್ತದೆ. ಎಲ್ಲ ತಾಪತ್ರಯಗಳಿಂದ ನಾವು ಮುಕ್ತರಾಗ್ತೀವಿ. ಪ್ರೀತಿ, ಕರುಣೆ ಹಾಗೂ ಆಂತರಿಕ ಸಂತೋಷವನ್ನು ಹಾಗೂ ದಿವ್ಯ ಗುಣಗಳನ್ನು ನಾವು ಪಡೆಯಬಹುದು. ಕೇವಲ ನಾವಲ್ಲದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವು ಕೂಡ ಪರಿಶುದ್ಧವಾಗತ್ತೆ, ಸಂತೋಷಮಯಗೊಳ್ಳುತ್ತೆ. ಈ ಹರೇ ಕೃಷ್ಣ ಜಪಿಸಿದಾಗ ನಮ್ಮ ಒಳಗಿರುವಂತಹ ಎಲ್ಲ ಅಶುದ್ಧವಾದಂತಹ ಪ್ರಜ್ಞೆಗಳು ಇದೆಲ್ಲವೂ ಕೂಡ ದೂರವಾಗತ್ತೆ. ನಮ್ಮ ಪ್ರಜ್ಞೆ ಭೌತಿಕ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಗೆ ಏರುತ್ತೆ. ಹಾಗೂ ನಮ್ಮನ್ನು ಈ ಸಂಸಾರದ ಬಂಧನಗಳಿಂದ ಈ ಹರೇ ಕೃಷ್ಣ ಮಹಾಮಂತ್ರ ಮುಕ್ತಿಗೊಳಿಸುತ್ತೆ. ಹಾಗೂ ಸದಾ ಕಾತರರಾಗಿರುವಂತಹ ದಿವ್ಯವಾದ ಆನಂದವನ್ನು ನಮಗೆ ಪ್ರದಾನ ಮಾಡುತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧಾಭಕ್ತಿ ಜಪಿಸಿದಾಗ ನಾವು ರಾಧಾಕೃಷ್ಣರನ್ನು ಮುಖಾಮುಖಿಯಾಗಿ ನೋಡಿ ಸದಾ ಅವರ ಪ್ರೀತಿಯುತ ಸೇರಿ ತೊಡಗುವಂತಹ ಅವಕಾಶ ನಮಗೆ ಲಭ್ಯವಾಗತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿನಿತ್ಯ 16 ಮಾಲೆ ಜಪಿಸಬೇಕು ಎಂದು ಶ್ರೀಲ ಪ್ರಭುಪಾದರು ನಮಗೆ ಉಪದೇಶ ಮಾಡಿದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕಿಂತ ಮುಂಚೆ ಮೊದಲು ನಾವು ಪಂಚತತ್ವ ಮಂತ್ರ ಜಪಿಸಬೇಕು. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. 500 ವರ್ಷಗಳ ಹಿಂದೆ ಸ್ವಯಂ ಕೃಷ್ಣ ಪರಮಾತ್ಮ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದರು. ಹಾಗೂ ಅವರ ಜೊತೆಯಲ್ಲಿ ಬಲರಾಮ ನಿತ್ಯಾನಂದ ಪ್ರಭುವಾಗಿ ಅವತರಿಸಿದರು. ಹಾಗೂ ಸದಾಶಿವ ಹಾಗೂ ಮಹಾವಿಷ್ಣು ಮಿಶ್ರಣ ಅವತಾರದಲ್ಲಿ ಅದ್ವೈತಾಚಾರ್ಯರು ಅವತರಿಸಿದರು. ಶ್ರೀಮತಿ ರಾಧಾರಾಣಿ ಗಾದಾಧರರಾಗಿ ಅವತರಿಸಿದರು. ಹಾಗೂ ನಾರದ ಮುನಿಗಳು ಶ್ರೀವಾಸ ಆಗಿ ಅವತರಿಸಿದರು. ಈ 5 ಜನ ಭಕ್ತಿಯ ಪ್ರಚಾರವನ್ನು ಮಾಡಿದರು. 5000 ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮ ಏನೆಲ್ಲ ಬೋಧನೆಗಳನ್ನು ಭಗವದ್ಗೀತೆಯಲ್ಲಿ ನೀಡಿದ ಅದನ್ನೆಲ್ಲ ಇವರು ಆಚಾರ ಮಾಡಿ ಸಕಲ ಜಗತ್ತಿಗೆ ಭಕ್ತಿಯ ಗುಣಗಳನ್ನು ಆಚಾರ ಮಾಡಿ ಕೊಟ್ಟರು. ಇವರ ಜೀವನ ಚರಿತ್ರೆ ನೋಡಿ ನಾವು ಕೂಡ ಭಕ್ತಿಯ ಆಚರಣೆ ನಾವು ಮಾಡಬಹುದು. ಸ್ವಯಂ ಭಗವಂತನೇ ಈ ಚೈತನ್ಯ ಮಹಾಪ್ರಭುಗಳಿಗೆ ಅವತರಿಸಿರಬೇಕಾದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸುತ್ತಾ ಸಕಲ ಲೋಕಕ್ಕೆ ದೀಕ್ಷೆಯನ್ನು ಕೊಟ್ಟರು. ಅದರಿಂದ ಸ್ವಯಂ ಭಗವಂತನೇ ಉಚ್ಚಾರಣೆ ಮಾಡಿರುವಂತಹ ಈ ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಲಿಕ್ಕೆ ನಾವು ಜಪಮಣಿಯನ್ನು ಉಪಯೋಗ ಮಾಡ್ತೀವಿ.
108 ಮಣಿಗಳಿರುವಂತಹ ಒಂದು ಮಾಲೆಯನ್ನು ಉಪಯೋಗ ಮಾಡ್ತೀವಿ. ದೀಕ್ಷೆ ಪಡೆದ ನಂತರ ನಮಗೆ ತುಳಸಿ ಮಾಲೆಯನ್ನು ಗುರುಗಳು ನೀಡುತ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಯಾವುದಾದ್ರೂ 108 ಇರುವಂತಹ ಮಾಲೆಗಳು ಇದ್ರೆ ಅದನ್ನು ಜಪಿಸಬಹುದು. ಇಲ್ಲ ಸಮೀಪದಲ್ಲಿರುವಂತಹ ಇಸ್ಕಾನ್ ಮಂದಿರಕ್ಕೆ ಹೋಗಿ ಅಲ್ಲಿ ಜಪಮಾಲೆಯನ್ನು ಪಡೆಯಬಹುದು. ಜಪ ಮಾಡಬೇಕಾದ್ರೆ ನಾವು ಬಲಗೈ ಉಪಯೋಗಿಸಬೇಕು. ಹಾಗೂ ಈ 3 ಬೆರಳುಗಳನ್ನು ಮಾಲೆಯ ಒಳಗಡೆ ಇಟ್ಕೋತೀವಿ. ಹಾಗೂ ಮೊದಲ ಈ ತೋರ್ ಬೆರಳನ್ನು ಇದರ ಸ್ಪರ್ಶ ಮಾಡೋದಿಲ್ಲ. ಇದು ಅಹಂಕಾರದ ಬೆರಳು, ತೋರ್ ಬೆರಳು. ಅವನು ಹಾಗೆ, ಅವನು ಹೀಗೆ ಎಲ್ಲ ಕೆಟ್ಟ ಕೆಟ್ಟ ಗುಣಗಳನ್ನು ಈ ಬೆರಳು ತೋರಿಸೋದ್ರಿಂದ ಈ ಬೆರಳಿನ ಸ್ಪರ್ಶ ಮಾಡೋದಿಲ್ಲ. 2ನೇ ಬೆರಳ ಮೇಲೆ ಇಟ್ಕೊಂಡು ನಾವು ಜಪವನ್ನು ಶುರು ಮಾಡ್ತೀವಿ. ಜಪ ಮಾಡಬೇಕಾದ್ರೆ ಮೊದಲು ನಾವು ಈ ದೊಡ್ಡ ಮಣಿಯಿಂದ ಜಪವನ್ನು ಶುರು ಮಾಡ್ತೀವಿ, ಕೃಷ್ಣ ಮಣಿ. ಅದರ ಮೇಲೆ ಪಂಚತತ್ವ ಮಂತ್ರವನ್ನು ಜಪಿಸ್ತೀವಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಪಂಚತತ್ವ ಅವರಿಗೆ ಪ್ರಾರ್ಥನೆ ಮಾಡಿ ಚೆನ್ನಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಬೇಕು. ನಮ್ಮೆಲ್ಲ ಕಲ್ಮಶಗಳು ದೂರ ಆಗಬೇಕು. ನಮಗೆ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗಬೇಕು. ಏನಾದರೂ ಅಪರಾಧಗಳಾದರೆ ಅದನ್ನು ಮನ್ನಿಸಿ ನಾವು ಶುದ್ಧ ಭಕ್ತಿಯಿಂದ ಜಪ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಪದಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿಯೊಂದು ಮಣಿಯ ಮೇಲೆ ನಾವು ಜಪಿಸುತ್ತೇವೆ. ಜಪ ಮಾಡಬೇಕಾದ್ರೆ ನಾವು ಹೇಳುವಂತಹ ಮಂತ್ರ ನಮ್ಮ ಕಿವಿಯಲ್ಲಿ ಶ್ರವಣವನ್ನು ಮಾಡಬೇಕು. ಇದು ಜಪ ಮಾಡುವಂತಹ ವಿಧಾನ. ಶ್ರವಣ ಕೀರ್ತನ ಜೋರಾಗಿ ಜಪಿಸಬೇಕು. ಅದನ್ನು ಗಮನ ಇಟ್ಟು ಪ್ರತಿಯೊಂದು ಪದವನ್ನು ಕೇಳಿಸ್ಕೋಬೇಕು. ಈ ಶಬ್ದ ಯಾರೆಲ್ಲ ಕಿವಿಗಳಿಗೆ ಬೀಳುತ್ತೆ ಅವರೆಲ್ಲರಿಗೂ ಕೂಡ ಮಂಗಳಮಯವಾಗುತ್ತೆ. ನಮ್ಮ ಹೃದಯ ಶುದ್ಧೀಕರಣವಾಗುತ್ತೆ, ನಮ್ಮ ಮನಸ್ಸು ಆನಂದಮಯವಾಗುತ್ತೆ, ಹಾಗೂ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಇದು ಲಾಭದಾಯಕವಾಗುತ್ತೆ. ಹೀಗೆ ನಾವು 108 ಬಾರಿ ಜಪವನ್ನು ಮಾಡ್ತಾ ಮಣಿಯ ಕೊನೆಗೆ ಬರ್ತೀವಿ. ಕೊನೆಯ ಮಣಿ ಬಂದ ಮೇಲೆ ಮತ್ತೆ ನಾವು ಈ ಕೃಷ್ಣ ಮಣಿಯನ್ನು ದಾಟಬಾರದು. ಬದಲಾಗಿ ಅದನ್ನು ತಿರುಗಿಸಿ ಮತ್ತೆ ಹಿಂದೆಯಿಂದ ನಾವು ಜಪ ಮಾಡ್ತಾ ಬರಬೇಕು. ಹೀಗೆ ಮುಂದೆ ಹೋಗಿ ಮತ್ತೆ ವಾಪಸ್ ಹಿಂದಕ್ಕೆ ಬರಬೇಕು. ಹೀಗೆ ನಾವು ಜಪವನ್ನು ಮಾಡುತ್ತೇವೆ. ಹೇಗೆ ನಮಗೆ ಹಣ ಅತ್ಯಂತ ಮುಖ್ಯವೋ ಅದನ್ನು ನಾವು ಸುರಕ್ಷಿತವಾಗಿ ಒಂದು ಪರ್ಸಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುತ್ತೇವೆಯೋ ಹಾಗೆ ಈ ಜಪಮಣಿಯನ್ನು ಕೂಡ ಒಂದು ಜಪದ ಚೀಲದಲ್ಲಿ ಇಟ್ಟುಕೊಂಡು ಇದನ್ನು ಶ್ರದ್ಧಾಭಕ್ತಿಯಿಂದ ಒಳ್ಳೆಯ ಜಾಗದಲ್ಲಿ ಇದನ್ನು ಇಟ್ಟುಕೊಳ್ಳಬೇಕು. ಮಣಿಯನ್ನು ಅಲ್ಲಿ ಇಲ್ಲಿ ಬಿಸಾಕಬಾರದು, ಪಾದಗಳಿಗೆ ಸ್ಪರ್ಶ ಆಗಬಾರದು. ಶುದ್ಧ ಭಾವನೆಯಿಂದ ನಾವು ಅದನ್ನು ಜಪಿಸಬೇಕು. ಈ ಜಪ ಬ್ಯಾಗ್ ಅಲ್ಲಿ ಜಪ ಮಾಡಲಿಕ್ಕೆ ಅನುಕೂಲತೆಗಳಿದೆ. ಒಂದು ಕಡೆ ಕೈಯನ್ನು ಹಾಕ್ತೀವಿ, ಹಾಗೂ ಮುಂದಿನ ಒಂದು ಜಾಗದಿಂದ ಈ ತೋಡ್ ಬೆರಳನ್ನು ಮುಂದೆ ಇಟ್ಕೊಳ್ಳಿಕ್ಕೆ ಅವಕಾಶವಿದೆ. ಸುಲಭವಾಗಿ ನಾವು ಮನೆ ಇಟ್ಕೊಂಡು ಜಪ ಮಾಡಬಹುದು. ಹಾಗೂ ಇದರಲ್ಲಿ ಸಾಕ್ಷಿ ಮಾಲ ಕೂಡ ನೀಡಿದ್ದಾರೆ. ಸಾಕ್ಷಿ ಮಾಲ ನಾವು ಒಂದು ಮಾಲೆ ಜಪ ಮಾಡಿದಾಗ ಒಂದು ಮಣಿಯನ್ನು ಹೀಗೆ ಹಿಂದಕ್ಕೆ ಸರಿಸ್ಕೊತೀವಿ. ಆಗ ನಾವು ಒಂದು ಮಾಲೆ ಜಪ ಮಾಡಿದ್ದೀವಿ ಎಂದು ಅರ್ಥ. ಹಾಗೆಯೇ ಪ್ರತಿಯೊಂದು ಒಂದು ಮಾಲೆ ಅಂದ್ರೆ 108 ಬಾರಿ ಮಾಡಿದಾಗ ನಾವನ್ನು ಹಿಂದೆ ಸರಿಸ್ತೀವಿ. ಹೀಗೆ 16 ಮಾಲೆ ಮಾಡಿದಾಗ 16 ಮಾಲೆಗಳನ್ನು ಸರಿಸ್ತೀವಿ. ಪ್ರತಿ ದಿವಸ ನಾವು 16 ಮಾಲೆ ಜಪವನ್ನು ಮಾಡಬೇಕು. ಒಂದು ಮಾಲೆ ಜಪ ಮಾಡಲಿಕ್ಕೆ ನಮಗೆ ಸುಮಾರು 6 ರಿಂದ 7 ನಿಮಿಷ ಬೇಕಾಗತ್ತೆ. ಒಟ್ಟು 16 ಮಾಲೆ ಮಾಡಲಿಕ್ಕೆ 2 ತಾಸು, ಜಾಸ್ತಿ ಅಂದ್ರೆ 2 ತಾಸು ಬೇಕಾಗತ್ತೆ. ನಮ್ಮ ದಿನದ 24 ತಾಸಲ್ಲಿ 2 ತಾಸಾದ್ರೂ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಮನಸ್ಸು ಕೃಷ್ಣ ಭಕ್ತಿಯಲ್ಲಿ, ಕೃಷ್ಣನ ಪ್ರೇಮಯುತವಾದಂತಹ ಸೇವೆಯಲ್ಲಿ ಅದು ನಿರತವಾಗಿರುತ್ತೆ ಎಂದು ಶ್ರೀಲ ಪ್ರಭುಪಾದರು ನಮಗೆ ಉಪದೇಶ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಶ್ರದ್ಧಾ ಭಕ್ತಿಯಿಂದ. ಹರೇ ಕೃಷ್ಣ.